ಲಕ್ಷ್ಮಕ್ಕ ಎಲ್ಲಿ ಸನ್ಮಾನ ಮಾಡಕ್ಕೆ ಹೇಳ್ ಕಳ್ಸಿದ್ಯಾ? ತಿಮ್ಮಜ್ಜಿನ ಕರ್ಕೊಂಬರಕ್ಕೆ ನಾಗಣ್ಣವ್ರು ಬರ್ಲಿಲ್ಲ. ಹೇಳ್ ಕಳ್ಸಿದೀನಿ, ಬರ್ತಾರೆ ಇರು. ಎಲ್ಲಾರು ಬಂದ್ಬಿಡ್ಲಿ ಸ್ವಲ್ಪ ಜನ. ಯಾರ ಊರಾಗೆ ಎಲ್ರಿಗೂ ಹೇಳ್ಬೇಕಲ್ಲ. ಅದು ಅಲ್ದೇನೆ ಗುಂಡಜ್ಜಿಗೊಂದು ಒಂದು ಏನೋ ಸರ್ಪ್ರೈಸ್ ಕೊಡ್ಬೇಕಲ್ಲ, ಅದಕ್ಕೆ. ಏನೇ ಅದು? ಅದೇನೇ ನಾವು ಮಾತಾಡ್ಕೊಂಡಿದ್ವಲ್ಲ, ಗುಂಡಜ್ಜಿಗೆ ಈ ಪಂಚಾಯತಿ ಮುಖ್ಯಸ್ಥರು, ಎರಡನೇ ಮುಖ್ಯಸ್ಥರು ಯಾರು ಇಲ್ವಲ್ಲ, ಶಂಕರಪ್ಪ ಹೋದ್ಮೇಲೆ, ಅದಕ್ಕೆ ಆ ಸ್ಥಾನಕ್ಕೆ ಗುಂಡಜ್ಜಿನ ಕೂರಿಸ್ಬೇಕು ಅಂತಿದ್ವಲ್ಲ, ಅದನ್ನು ಇವಾಗ್ಲೇನೆ ಹೇಳ್ಬಿಡೋಣ. ಗುಂಡಜ್ಜಿ ಒಂಥರ ಆಶ್ಚರ್ಯನೂ ಆಗ್ಬೇಕು, ಅವಜ್ಜಿಗೆ ಇನ್ನೂ ಗೊತ್ತಿಲ್ಲ ನಾವ್ ಇದನ್ನೆಲ್ಲ ಮಾತಾಡ್ಕೊಂಡಿರೋದು. ಹೌದೇನು? ಒಳ್ಳೇದಾಯ್ತು ತಗ. ಹೇಳ್ಬಿಟ್ರೆ ಗುಂಡಜ್ಜಿ ಒಪ್ಕೊಂತೈತೋ ಇಲ್ವೋ ಅವಾಗ ಇದ್ಕಿದಂಗೆ ಹೇಳಿದ್ರೆ? ಯಾಕೆ ಒಪ್ಕಮಲ್ಲ, ಒಪ್ಕೊಂತ ಸುಮ್ಮನಿರು. ಓ ಆಗ ನೋಡಮ್ಮ, ಬಾನು ಇವಾಗ ಗೊತ್ತಿದ್ದಾಳೆ. ಬಾರೆ ಬಾನು, ಹೊತ್ತು ಮುಂಚೆ ಬಾರಮ್ಮ. ಅಲ್ಲೆಲ್ಲ ಒಂದಿಟ್ಟು ರೆಡಿ ಮಾಡ್ಬೇಕು ಅಂದ್ರೆ ಈಗ ಅಲ್ಲ ಆಡ್ಸ್ಕೊಂಡ್ ಬರ್ತಾ ಇದ್ದಾಳೆ. ಅಯ್ಯೋ ನಿಮ್ದು ಇದಿರಲ್ಲ ಬಾಗಿಂದ ಹಕ್ಕ, ನಿಮ್ದು ರೆಡಿ ಮಾಡಿದಿರ ಬಿಡಿ. ಅದ್ರಲ್ಲಿ ಇನ್ನೇನಿದೆ ರೆಡಿ ಮಾಡ್ಲಿಕ್ಕೆ. ಎಲ್ಲಿ ತಿಂಡಿ ಅಜ್ಜಿ ಬಂದಿಲ್ವಾ? ಇನ್ನ ಬಂದಿಲ್ ಕಣೆ ಬಾನು, ಯಾಕೆ ಕಳ್ಸಿದೀವಿ. ನಾಗಣ್ಣರು, ತಿಮ್ಮಜ್ಜಿ, ಗುಂಡಜ್ಜಿ ಎಲ್ಲ ಊರಿನ ಜನಗಳಿಗೆಲ್ಲ ಹೇಳಿ ಸ್ವಲ್ಪ. ಬರ್ಲಿ ಇರು ಎಲ್ಲನ. ಬರ್ಲಿ. ತಿಂಡಿ ಅಜ್ಜಿ ಏನ್ಗೆ ಹೇಳುತ್ತೋ ಏನೋ ಗೊತ್ತಿಲ್ಲ. ಸನ್ಮಾನಗೆ ಮಾಡ್ತೀವಿ ಅಂದ್ರೆ ನಮ್ದು ಸನ್ಮಾನ ಗಿನ್ಮಾನ ಸ್ವೀಕರಿಸಲ್ಲ ಅಂತ ಹೇಳ್ಬಿಡುತ್ತೋ ಏನೋ ಅಂತ ಲಕ್ಷ್ಮಿ ಅಕ್ಕ. ಅದು ಸರಿನೇ. ಅವಜ್ಜಿ ಏನು ಇಂಥದೆಲ್ಲ ಇಷ್ಟಪಡೋದೇ ಇಲ್ಲ. ನೋಡೋಣ ಇರು, ನಮ್ ಖುಷಿಗೆ ಇನ್ನೊಬ್ರಿಗೆ ಸ್ಫೂರ್ತಿ ಆಗ್ಲಿ ಅಂತ ನಾ ಮಾಡ್ತಾ ಇರೋದು ಅಷ್ಟೇನಿ. ಅವಜ್ಜಿಗೆ ಏನು ಇಂಥದೆಲ್ಲ ಇಷ್ಟ ಆಗಲ್ಲ. ಏನೇ ಭಾಗ್ಯಮ್ಮ, ಯಾರಿಗೋ ಸನ್ಮಾನ ಮಾಡ್ತಾರೆ, ಎಲ್ಲಾರು ಪಂಚಾಯತ್ ಜಿಟಕ್ ಬರ್ರಿ ಅಂತನ ಹೇಳ್ತಿದ್ರು ನಾಗಣ್ಣರು. ಯಾರಿಗೆ ಸನ್ಮಾನ? ಯಾರಿಗೇನಾ ಗೊತ್ತಿಲ್ವೇನೆ ಸಾಕಮ್ಮ? ಇಲ್ಲಪ್ಪ, ಯಾರಿಗೆ ಅಂತ ಕೇಳಿದ್ಕೆ ಅಲ್ಲಿಗೆ ಬರ್ರಿ ಗೊತ್ತಾಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ. ನಾನು ಕದ್ರಾಜಿನು. ಇನ್ಯಾರಿಗೆ ಸನ್ಮಾನ? ನನಗೆ ಸನ್ಮಾನ. ಈಗ ನೀನೇನ್ ಕಿಸ್ ದಬ್ಬಾಕಿದ್ಯಾ ಅಂತ ಸನ್ಮಾನ ಮಾಡ್ಬೇಕು? ಏ ಲಕ್ಷ್ಮಕ್ಕ, ಇವಳಿಗೆ ಯಾಕೆ ಸನ್ಮಾನ ಮಾಡ್ತಾ ಇದ್ಯಾ? ಏನ್ ಮಾಡ್ಯವಳು ಅಂತ ಕಿತ್ತು ದಬ್ಬಾಕ ಅಂತ ಕೆಲ್ಸನ ಇವಳು? ಈ ಭಾಗ್ಯಮ್ಮ ಮಾಡಿದೀನಿ, ಸುಮ್ಮನೆ ನಿಂತ್ಕೊ, ಸ್ವಲ್ಪ ಹೊತ್ತು ಹೇಳ್ತಾರೆ ಆಮೇಲೆ ಕೇಳಿಸ್ಕೊಂಬಂತೆ. ಓ ನಾಗಣ್ಣವ್ರು ಬರ್ಬೇಕು, ಎಲ್ಲಿ ತಿಮ್ಮಜ್ಜಿ ಬರ್ಲಿಲ್ವೇ? ಬತ್ತೈತಿ ಬತ್ತೀನಿ ನಡೀರಿ ಅಂತಂತು. ಅಯ್ಯೋ ನನಗೆ ಯಾಕೆ ಸನ್ಮಾನ ಅದು ಇದು ಅಂತಂತು. ಬಾ ತಿಮ್ಮಜ್ಜಿ ನೀನು ಸುಮ್ಮನೆ ಅಂತ ಹೇಳಿ ಕರ್ಕೊಂಬಂದೆ. ಬಾ ತಿಮ್ಮಜ್ಜಿ ಮುಂದಕ್ಕೆ ಬಾ. ಇವಳು ಯಾಕೆ ಬರ್ತಾ ಇದ್ದಾಳೆ ಈ ತಿಮ್ಮಜ್ಜಿ? ಏನಮ್ಮ ಈ ಭಾಗ್ಯಮ್ಮ ನೋಡಿದ್ರೆ ನನಗೆ ಸನ್ಮಾನ ಅಂದ್ಲು, ಈ ತಿಮ್ಮಜ್ಜಿ ಬಾ ತಿಮ್ಮಜ್ಜಿ ಅಂತ ಕರಿತಾ ಇದ್ದಾರೆ. ಏನು ಈ ತಿಮ್ಮಿಗೆ ಏನಾದ್ರು ಸನ್ಮಾನ ಮಾಡ್ತಾರಾ? ಅವಳೇನ್ ಮಾಡ್ಯವಳ ಅಂತದ್ದ? ಏನ್ ಮಾಡೈತವ ಏನು ಈಗ ಹೇಳ್ತಾರಲ್ಲ, ನೋಡ ನೀರು. ನಮ್ಮ ಹತ್ರ ಏನು ಹೇಳಲ್ಲ ಇವರು. ತಿಂಡಿ ಅಜ್ಜಿ ಬನ್ನಿ, ನಿಮ್ದಕ್ಕೆ ಇವತ್ತು ಸನ್ಮಾನಗೆ ಐತೆ. ಬನ್ನಿ ನೀವು ಇಲ್ಲಿ ನಿಂತ್ಕೊ ಬನ್ನಿ ಮುಂದೆ. ಏನಿಲ್ಲ ಸ್ಮಕ್ಕ, ಇಷ್ಟೊತ್ತನು ಭಾಗ್ಯಮ್ಮ ನನಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳ್ತಿದ್ಲು, ಈಗ ನೋಡಿದ್ರೆ ಈ ಕಿವುಡಜ್ಜಿ ಮಾಡ್ತೀರಾ? ಸುಮ್ನೆ ತಮಾಷೆ ಮಾಡಿದ ಕಣೆ ಭಾಗ್ಯಮ್ಮ, ಅವಳಿಗೆ ಯಾಕೆ ಸನ್ಮಾನ ಮಾಡೋಣ? ಅವಳೇನು ಮಾಡಿಲ್ಲ ಅಂತ ಕೆಲಸ ಸನ್ಮಾನ ಮಾಡೋಂಥದ್ದ? ಅಂತ ಕೆಲಸ ಏನಾದ್ರೂ ಮಾಡಿದಾಗ ಅವಳಿಗೂ ಮಾಡ್ತೀವಿ, ನಿನಗೂ ಮಾಡ್ತೀವಿ. ಇವತ್ತು ತಿಮ್ಮಜ್ಜಿ ಒಳ್ಳೆ ಕೆಲಸ ಮಾಡೈತೆ, ಊರಿಗೆ ಉಪಕಾರ ಆಗುವಂತದ್ ಕೆಲಸನ, ಅದಕ್ಕೆ ಊರ್ನವರೆಲ್ಲ ಸೇರ್ಬಿಟ್ಟು ತಿಮ್ಮಜ್ಜಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅದಕ್ಕೆ ಎಲ್ರಿಗೂ ಹೇಳ್ ಕಳ್ಸಿರೋದು. ಗೊತ್ತಾಯ್ತಾ ಈಗ? ಹೌದಾ? ಅದೇನಪ್ಪ ಅಲ್ಲ, ನೆಟ್ಟಿಗೆ ಕಿವೆ ಕೇಳ್ಸೋರೆ ಏನು ಕೆಲಸ ಮಾಡಿಲ್ಲ ಅಥವಾ ಏನು ಮಾಡಕ್ ಆಗಲ್ಲ ಅಂತದ್ರಾಗೆ ಈ ಕಿವೆ ಕೇಳದೆ ಇರೋ ಈ ತಿಮ್ಮಜ್ಜಿ ಅದೇನಂತ ಗನಂದಿರಿ ಕೆಲಸ ಮಾಡೈತೆ ಸನ್ಮಾನ ಮಾಡಕ್ಕೆ? ಏನ್ ಮಾಡೈತಿ ಅಂತ? ಏನ್ ಮಾಡೈತಿ ಅಂತನ ಈಗ ಹೇಳ್ತೀವಿ. ಈ ಪಂಚಾಯತಿ ಮುಖ್ಯಸ್ಥರು ಇದ್ರಲ್ಲ ನಾಗಣ್ಣರು, ಅವರೇ ಹೇಳ್ತಾರೆ ಏನ್ ಮಾಡೈತಿ ಅಂತನ. ಸ್ವಲ್ಪ ಸಮಾಧಾನದಿಂದ ನಿಂತ್ಕೊಳ್ರಿ. ಎಲ್ರು ಬರ್ಲಿ ಅಂತ ಕಾಯ್ತಾ ಇದ್ವಿ. ನೀನ್ ಇಷ್ಟೇ ಜನ ಬರೋದು ಅನ್ಸುತ್ತೆ. ಶುರು ಮಾಡ್ಕೊಳ್ರಿ ನಾಗಣ್ಣರೇ, ಮಾತಾಡಿ ನೀವು. ಎಲ್ರಿಗೂ ನಮಸ್ಕಾರ. ನಮ್ಮ ರಾಮನಹಳ್ಳಿ ಗ್ರಾಮಸ್ಥರಿಗೆ ಇಲ್ಲಿ ಇವತ್ತು ಈ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ತಿಮ್ಮಜ್ಜಿಗೆ. ಯಾಕೆ ಅಂತ ಕಾರಣ ನಿಮ್ಗೆಲ್ರಿಗೂ ಸ್ವಲ್ಪ ಜನ ಗೊತ್ತಿರ್ಬೋದು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಏನು ಅಂದರೆ ನಮ್ಮೂರು ತುಂಬ ಗಲೀಜಾಗ್ಬಿಟ್ಟಿತ್ತು, ಕಸ ತುಂಬ್ಕೊಂಡಿತ್ತು. ಜಗ್ಗು ಬೋರ್ ಹತ್ರ ಅಂತೂ ಯಾರು ನೀರು ಇಟ್ಕೊಳಕ್ ಹೋಗ್ತಾನೆ ಇರಲಿಲ್ಲ, ಅಷ್ಟು ಗಲೀಜಾಗ್ಬಿಟ್ಟಿತ್ತು. ಹಾಗೆ ರೋಡ್ ಹತ್ರ ಎಲ್ಲನ ಕಸ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು, ಅದನ್ನೆಲ್ಲನ ಕ್ಲೀನ್ ಮಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಕಾಳಮ್ಮರು ಮತ್ತು ತಿಪ್ಪೆ ಸಾಕಮ್ಮ ಇವ್ರು 3 ಜನ ತಪ್ಪಿ ಸಿಗಾಕೊಂಡು ಅವರಿಗೆ ಶಿಕ್ಷೆ ರೂಪದಲ್ಲಿ ಊರೆಲ್ಲನ ಗುಡಿಸಿ ಕಸ ಎಲ್ಲ ಎತ್ತಾಕಬೇಕು ಅಂತೇಳಿ ನಾವೇನೇ ಶಿಕ್ಷೆ ಕೊಟ್ಟಿದ್ವಿ. ಆ ಶಿಕ್ಷೆನ ಅವರು ಯಶಸ್ವಿಯಾಗಿ ಪೂರೈಸಿದ್ದಾರೆ, ನಮ್ಮ ಊರನ್ನ ಅಚ್ಚುಕಟ್ಟು ಮಾಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು. ಹಾಗೆ ಅವ್ರ 3 ಜನನೂ ಈ ಥರ ಚೆನ್ನಾಗಿ ಅಚ್ಚುಕಟ್ಟು ಮಾಡೋಕ್ಕೆ ಅವ್ರ ಶಿಕ್ಷೆನ ಸಂಪೂರ್ಣವಾಗಿ ಮನಸ್ಸಿಂದನ ಕೆಲಸ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಆದವರು ತಿಮ್ಮಜ್ಜಿ. ಆದ್ದರಿಂದ ತಿಮ್ಮಜ್ಜಿ ಇಲ್ದಿದ್ರೆ ಅವ್ರು 3 ಜನ ಇಷ್ಟು ಚೆನ್ನಾಗಿ ಕಸ ಎತ್ತಿ ಬಾಚಾಗ್ತಿರ್ಲಿಲ್ಲ ಅಂತ ನಮ್ಮ ಅಭಿಪ್ರಾಯ. ಆದ್ದರಿಂದ ತಿಮ್ಮಜ್ಜಿ ಈ ಉಸ್ತುವಾರಿನ ನೋಡಿಕೊಂಡು ನಮ್ಮೂರನ್ನ
ಅಚ್ಚುಕಟ್ಟು ಮಾಡಿಸಿರೋದಕ್ಕೆ ಅವ್ರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಂ. ಅಲ್ಲ ಕಸ ಎಲ್ಲ ಒಡೆದು ಬಾಚಾಕಿರೋದು ನಾನು ಅಮ್ಮೋರು ಮತ್ತೆ ಸಾಕಮ್ಮ ಸನ್ಮಾನ ಮಾಡ್ತಾ ಇರೋದು ಈ ತಿಮ್ಮಜ್ಜಿಗ ಏನೋ ತಿಪ್ಪೆ ನಿನಗೆ ಮಾಡ್ಬೇಕಾಗಿತ್ತ ಸನ್ಮಾನನ ನಿಮಗೆ ಕೊಟ್ಟಿದ್ದು ಶಿಕ್ಷೆ ಅದಕ್ಕೆ ಮಾಡಿದೀರಾ, ಇಲ್ದಿದ್ರೆ ನೀವು ಮಾಡ್ತಿದ್ರಾ? ಹೇಳು, ಮಾಡ್ತಾ ಇರ್ಲಿಲ್ಲ ಖಂಡಿತ, ಗೊತ್ತೈತಿ ನನ್ಗೆ. ಶಿಕ್ಷೆ ಕೊಟ್ಟಿರೋದು ಅಷ್ಟೇನೆ. ನೀವೇನಾದ್ರೂ ಸ್ವಂತವಾಗಿ ಯೋಚನೆ ಮಾಡಿ ನಮ್ಮೂರೆಲ್ಲ ಗಲೀಜಾಗೈತೆ ಅಂತ ಹೇಳಿ ಏನಾದ್ರೂ ಕಸ ಗುಡಿಸಿ ಬಾಚ್ ಹಾಕಿದೆ ನಿಮ್ 3 ಜನಕ್ಕೂ ಸನ್ಮಾನ ಮಾಡ್ತಿದ್ವಿ. ಆದ್ರೆ ನಿಮ್ಗೆ ಶಿಕ್ಷೆ ರೂಪದಲ್ಲಿ ಕೊಟ್ಟಿರೋದ್ರಿಂದ ನಿಮ್ಗೆ ಸನ್ಮಾನ ಮಾಡಕ್ ಆಗಲ್ಲ. ಆದ್ರೆ ತಿಮ್ಮಜ್ಜಿ ಹಂಗಲ್ಲ, ಯಾರು ನಾವು ಉಸ್ತುವಾರಿ ವಹಿಸ್ಕ ಅವ್ರನ್ನ ನೋಡ್ಕೋ ಅಚ್ಚುಕಟ್ಟು ಮಾಡಿಸು ಅಂತನ ನಾವೇನ್ ಹೇಳಿಲ್ಲ. ಸ್ವಂತವಾಗಿ ಯೋಚನೆ ಮಾಡಿ ಮುಂದೆ ನಿಂತ್ಕೊಂಡು ನಿಮ್ಮ ಹತ್ರ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಸೈತೆ 2 ದಿವಸ. ಆದ್ರಿಂದ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡಿ ನಮ್ಮೂರ್ನ ಸ್ವಚ್ಛತೆಯನ್ನ ಕಾಪಾಡಿರ್ತಕ್ಕಂಥ ತಿಮ್ಮಜ್ಜಿಗೆ ಸನ್ಮಾನ ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ಕೆಲಸ ಮಾಡಿರೋರು ನಾವು ಸನ್ಮಾನ ಮಾಡೋದು ಈ ಕಿವುಡಜ್ಜಿಗೆ ಸರಿಯಾಗೈತಿ. ನಿಮ್ದುನು ನಾಗಣ್ಣರೇ ಏನೋ ಈ ಲಸ್ಮಕ್ಕ ಹೇಳ್ತಾಳೆ ಅಂತಾನ ನಿಮ್ಗುನು ಬುದ್ಧಿ ಇಲ್ವಾ? ಗುಂಡಜ್ಜಿ, ಅಯ್ಯೋ ನೀನ್ ಯಾಕೆ ಕೀಟ ತಿಂತಕ್ಕನ ಎಲ್ಲಿಗೆ ಹೋಗಿದ್ದೆ? ಎಲ್ಲ ಹೋಗಿದ್ದೆ, ಅದಕ್ಕೆ ಬರೋ ತಡವಾಯ್ತು. ಬಿಡು, ಏನ್ ಇನ್ನ ಮುಗ್ದಿಲ್ವಲ್ಲ, ಬಂದಿದ್ದೀನಲ್ಲ. ಸಾಕಮ್ಮ, ಸ್ವಲ್ಪ ಗೌರವವಾಗಿ ಮಾತಾಡೋದು ಕಲ್ತ್ಕೊಳ್ಳಮ್ಮ. ಇಲ್ಲಿ ಸನ್ಮಾನ ನಡೀತಾ ಇರೋದು ತಿಮ್ಮಜ್ಜಿಗೆ. ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅಭಿನಂದನೆ ಸಲ್ಲಿಸಿದೀವಲ್ಲ ನಿಮಗೂ. ನೀವು ಕೆಲಸ ಮಾಡಿದ್ದೀರಾ, ಆದ್ರೂ ನಿಮಗೆ ಅಭಿನಂದನೆಗಳು ಅಂತ ಹೇಳಿದೆ ತಾನೆ. ಅಷ್ಟೇನೆ ನಿಮಗೆ ಆಗೋದು. ನಿಮಗೆ ತಿಮ್ಮಜ್ಜಿ ಥರ ಹುನಾರ ಹಾಕಿ ಸನ್ಮಾನ ಮಾಡೋಕ್ಕಾಗಲ್ಲ. ಸುಮ್ಮನೆ ನಿಂತ್ಕೋ. ಮಾತಾಡಬೇಡ, ಒಂದು ಸ್ವಲ್ಪ ಗೌರವ ಕೊಟ್ಟು ಮಾತಾಡೋದು ಕಲ್ಕ. ಕಿವುಡಜ್ಜಿ ಅಂತ ಹೇಳ್ಬೇಡ ಇಲ್ಲಿ. ಆಮೇಲೆ ನೀನು ಹೆಂಗಾದ್ರೂ ಕರ್ಕೋ. ಇದು ಸಭೆ ಕಲ್ತಿದ್ದೀವಿ, ಇಷ್ಟು ಜನದ ಎದುರಿಗೆ ನೀನು ಹಿರಿಯರಾದಂಥ ತಿಮ್ಮಜ್ಜಿಗೆ ಗೌರವ ಕೊಟ್ಟು ಮಾತಾಡೋದು ಕಲ್ತ್ಕೋಬೇಕು. ಅಯ್ಯೋ ಬಿಡಿ, ಸಾಕ ಮುಂದೆ ಏನ್ ಹೇಳ್ತೀರಾ? ಈಗ ಹೂನರ ಹಾಕಿ ಸನ್ಮಾನ ಮಾಡ್ರಿ. ಈಗ ನಮ್ಮೂರಿನ ಸ್ವಚ್ಛತೆಯನ್ನು ಕಾಪಾಡಿರ್ತಕ್ಕಂಥ ನಮ್ಮೂರಿನ ಹಿರಿಯರಾದಂಥ ತಿಮ್ಮಜ್ಜಿ ಅವರಿಗೆ ನಮ್ಮೂರಿನ ಪಂಚಾಯತಿ ಮುಖ್ಯಸ್ಥರಾದಂಥ ನಾಗಣ್ಣ ಅವ್ರ ಕಡೆಯಿಂದನ ಮಾಲಾರ್ಪಣೆ. ತಿಮ್ಮಜ್ಜಿ ಅವರು ನಮ್ಮೂರಿಗೆ ಹಿರಿಯರಾಗಿದ್ದಾರೆ. ಹಾಗೆ ಅವರು ಸಾವುಕಾರ ಸಿದ್ದಪ್ಪ ಅವರ ತಾಯಿ ಕೂಡ, ಹಾಗೆ ಕಾಳಮ್ಮ ಅವರ ಅತ್ತೆ ಕೂಡ. ಆದ್ರೂ ತನ್ನ ಸೊಸೆ ಆಗಲಿ ಮಗ ಆಗಲಿ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳಿ ನಿಯತ್ತಾಗಿ ಅವ್ರ ಹತ್ರ ಕೆಲಸ ಮಾಡಿದ್ದಾರೆ. ಆದ್ರಿಂದ ಅವ್ರಿಗೆಲ್ರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ತಿಮ್ಮಜ್ಜಿ ಥರನೇ ಎಲ್ಲರೂ ಊರಿನ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸಿ ಊರನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತೇಳಿ ತಮ್ಮಲ್ಲಿ ಕಳಕಳೆಯಿಂದನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಈ ಸನ್ಮಾನ ಮಾಡ್ತಾ ಇರೋದು ಸುಮ್ಮನೆ ಅಲ್ಲ, ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಊರಿನ ಬಗ್ಗೆ ಸ್ವಚ್ಛತೆ ಬಗ್ಗೆ ತಿಳ್ಕೊಂಡಿರಬೇಕು. ತಿಮ್ಮಜ್ಜಿ ವಯಸ್ಸಲ್ಲಿ ಹಿರಿಯರಾಗಿದ್ರು ಅವ್ರಿಗೆ ಸೊಂಟ ನೋವು, ಕೈ ನೋವು, ಕಾಲು ನೋವು ಇದ್ರೂ ಕೂಡ 2 ದಿವಸ ಇವ್ರ ಹಿಂದೆನೇ ನಿಂತ್ಕೊಂಡು ಸರಿಯಾಗಿ ಕೆಲಸ ಮಾಡಿಸಿದ್ದಾರೆ. ಆದ್ರಿಂದ ನಾವೆಲ್ಲರೂ ಅವ್ರಿಗೆ ಕೃತಜ್ಞರಾಗಿರಬೇಕು. ತಿಮ್ಮಜ್ಜಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಒಳ್ಳೇದಾಗಲಿ, ಆ ದೇವರು ಅವ್ರಿಗಿನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಲಸ್ಮಕ್ಕ, ಏನನ್ನ ಹೇಳದಿದ್ರೆ ಹೇಳಮ್ಮ. ನಮ್ದೇನಿಲ್ಲ ತಿಮ್ಮಜ್ಜಿ ಸನ್ಮಾನ ಮಾಡಿದೀವಿ ನಿಮ್ಗೆ. ಈಗ ಸನ್ಮಾನ ಮಾಡಿರೋದಕ್ಕೆ ನೀನೊಂದೆರಡು ಮಾತು ಹೇಳ್ಬೇಕು. ತಿಮ್ಮಜ್ಜಿ ಮಾತಾಡು ನೀನೊಂದು ಸ್ವಲ್ಪ ಮಾತಾಡ್ಬೇಕಾ? ಅಯ್ಯೋ, ನಾನು ಏನ್ ಮಾತಾಡೋಣ ನಾಗಣ್ಣ? ಬಿಡು, ನಾನೇನು ಅಂತ ಗಣದಾರಿ ಕೆಲಸ ಮಾಡಿದೀನಿ ಅಂತ ನನ್ಗೆ ಯಾಕೆ ಸನ್ಮಾನ ಮಾಡ್ತೀರಾ? ಏನೋ ನಮ್ಮ ಊರು ಚೆನ್ನಾಗಿರುತ್ತೆ, ತಪ್ಪು ಮಾಡಿರೋರು ಸರಿಯಾಗಿ ಕೆಲಸ ಮಾಡ್ಲಿ, ನನಗೂ ಇನ್ನೇನು ಕೆಲಸ ಇರ್ಲಿಲ್ವಲ್ಲ, ಅದನ್ನಾದ್ರೂ ಮಾಡೋಣ, ಊರಾದ್ರೂ ಅಚ್ಚುಕಟ್ಟಾಗುತ್ತೆ ಅಂತಾನ ಮಾಡಿದೆ ಅಷ್ಟೇನೆ. ಎಲ್ಲರೂ ಈ ಊರಿನ ಜನಗಳೆಲ್ಲನ ಅಚ್ಚುಕಟ್ಟು ಮಾಡಿ ಕಸ ಗಿಸಾಗಿ ಇದ್ರೆ ತಿಪ್ಪೆಗೆ ತಗೊಂಡಾಗ ಹಾಕ್ರಿ. ಎಲ್ಲ ನೀರು ಹಿಡಿಯತ್ತಾಗಲಿ, ಸ್ಕೂಲ್ ಹತ್ರ ಆಗಲಿ, ರೋಡ್ ಹತ್ರ ಆಗಲಿ, ಅಥವಾ ದೇವಸ್ಥಾನಗಳ ಹತ್ರ ಆಗಲಿ, ಅಲ್ಲೆಲ್ಲೇ ಕಸ ಎಲ್ಲನ ಬಿಸಾಕೋದು ಮಾಡಬೇಡ್ರಿ ಅಂತಾನ ನಾನು ಕೇಳ್ಕೊಂತೀನಿ ಎಲ್ಲಾರ್ನು. ಇನ್ನೊಂದು ವಿಷಯ, ನನ್ನ ಸೊಸೆ ಆಗಲಿ, ಮಗನಾಗಲಿ, ಅಥವಾ ನನ್ನ ಮೊಮ್ಮಗನಾಗಲಿ, ಯಾರೇ ಆಗಲಿ ತಪ್ಪು ಮಾಡಬೇಡ್ರಿ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗೇ ಆಗುತ್ತೆ. ನಾನು ಸೊಸೆ ಮಗ ಅಂತಾನ ಅವ್ರಿಗೆ ಶಿಕ್ಷೆ ಆಗಬಾರ್ದು, ನಮ್ಮವರು ಅವರು ಅಂತಾನ ನಾನು ಯಾರಿಗೂ ಹೇಳಾಳೆ ಅಲ್ಲ. ಒಟ್ಟಿನಲ್ಲಿ ಶಿಕ್ಷೆ ಆಗಲೇಬೇಕು ಅವ್ರಿಗೆ. ಹಂಗಾಗಿ ನಾನು ನನ್ನ ಸೊಸೆ ಅಂತಾನು ನೋಡ್ದಲೇನೆ ಕಸ ಗುಡಿಸಿ ಎತ್ತಿದ್ದೀನಿ. ಸಾಕಮ್ಮ ಮತ್ತೆ ತಿಪ್ಪೆ, ನನ್ನ ಸೊಸೆ ಕಾಳಿ ಎಲ್ಲಾರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಯಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತಾನ ಕೇಳ್ಕೊಂತ ಇದ್ದೀನಿ. ಇನ್ನು ಮುಂದೆ ಅಂತ ತಪ್ಪೆಲ್ಲ ಮಾಡಬೇಡ್ರಿ. ಪಂಚಾಯತಿ ಏನೇ ತೀರ್ಪು ಕೊಟ್ರು ಅದಕ್ಕೆ ಅದನ್ನ ಎಲ್ಲರೂ ಅನುಸರಿಸ್ಕೊಂಡು ಅದನ್ನ ಒಪ್ಕೊಂಡು ಪಾಲಿಸ್ಬೇಕು. ಯಾರೂ ಹೇಳಿದ ಮಾತನ್ನ ಮೀರಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇನೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಲಸ್ಮಕ್ಕ, ಗುಂಡೆಚ್ಚಿ ಬಗ್ಗೆ ಹೇಳು.
ಹಾ ಸರಿ ಆಯ್ತು. ಎಲ್ರಿಗೂ ಕಿವಿ ಮಾತು ಹೇಳ್ದಕ್ಕಂತ ನಮ್ಮ ತಿಮ್ಮಜ್ಜಿ ಅವ್ರಿಗೆ ಧನ್ಯವಾದಗಳು. ನಮ್ಮ ಗ್ರಾಮಸ್ಥರಿಗೆ ಇನ್ನೊಂದು ವಿಷಯ ಹೇಳಬೇಕು. ಏನು ಅಂದ್ರೆ ನಮ್ಮೂರಿನ ಪಂಚಾಯತಿಲಿ ಇಬ್ರು ಮುಖ್ಯಸ್ಥರಾಗಿದ್ರು. ಯಾಕೆ ಅಂದ್ರೆ ಇಬ್ರು ಆದ್ರೆ ಏನೇ ತೀರ್ಪು ಕೊಡ್ಬೇಕಂದ್ರು ಅವರು ಮಾತುಕತೆ ಆಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತೀರ್ಮಾನ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಇಬ್ರನ್ನ ಮುಖ್ಯಸ್ಥರನ್ನ ಮಾಡಿದ್ವಿ, ಶಂಕರಪ್ಪ ಮತ್ತೆ ನಾಗಣ್ಣ ಅವ್ರನ್ನ. ಆದ್ರೆ ಎರಡನೇ ಮುಖ್ಯಸ್ಥರಾದಂತಹ ಶಂಕರಪ್ಪರು ಅವರೇ ತಪ್ಪು ಮಾಡಿ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಊರಿಂದ ಆಚೆ ಇದ್ದಾರೆ. ಆದ್ರಿಂದ ಅವ್ರ ಸ್ಥಾನಕ್ಕೆ ನಾವು ನಮ್ಮ ಊರಿನ ಹಿರಿಯರಾದಂತ ಗುಂಡಜ್ಜಿನ ನೇಮಿಸ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದೀವಿ. ಅಯ್ಯೋ ಇದೇನಿಲ್ಲ ಸ್ಮಕ, ಇದಕ್ಕಿದಂಗೆ ಹಿಂಗೆ ಹೇಳ್ತಾ ಇದ್ಯಾ? ನಾನು ನ್ಯಾಯ ಹೇಳೋ ಮುಖ್ಯಸ್ಥನ? ಬೇಡ ಬೇಡ. ಹೌದು, ಇದು ಹೆಂಗಾಗುತ್ತೆ? ಎಲ್ಲ ನಮ್ಮ ಸಾವುಕಾರರು ಶಂಕರಪ್ಪ ಎಲ್ಲ ಅಲ್ಲ ಇದ್ದಾರೆ. ಶಂಕರಪ್ಪರು ಮುಖ್ಯಸ್ಥರಾಗಿದ್ದಾರೆ, ಅವ್ರನ್ನ ತೆಗೆದಾಕಿ ಇವ್ರನ್ನ ಹೆಂಗ್ ಮಾಡ್ತೀರಾ? ಅವ್ರಿದ್ದಂಗೆನೆ. ಹೌದೌದು, ನಿಮಗೆ ಬೇಕಾದನ್ನ ಪಂಚಾಯತಿ ಮುಖ್ಯಸ್ಥ ಸ್ಥಾನಕ್ಕೆ ಕೂಡಿಸ್ಬಿಟ್ಟು ನಿಮಗೆ ಬೇಕಾದಂಗೆ ತೀರ್ಪು ತಗಮಕ್ಕ. ಇದೆಲ್ಲ ಆಗಲ್ಲ, ನಾವಿದಕ್ಕೆ ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಸಾಕಮ್ಮ? ಇಲ್ಲಿ ಯಾರೂ ಯಾರ ಪರವಾಗೂ ತೀರ್ಪು ಕೊಡಲ್ಲ ಪಂಚಾಯತ್ ಕುಂತಿರೋರು. ಯಾರು ಸತ್ಯ ಹೇಳ್ತಾರೆ, ಯಾರು ನ್ಯಾಯದ ಪರವಾಗಿದ್ದಾರೆ ಅವ್ರಿಗೆ ಒಳ್ಳೇದಾಗೆ ಆಗುತ್ತೆ. ಅಥವಾ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋದು ಅಷ್ಟೇನೆ ನಮಗೆ ಗೊತ್ತಿರೋದು. ಪಂಚಾಯತಿ ಮುಖ್ಯಸ್ಥರು ಅಂದ್ರೆ ಇಬ್ರು ಇರಬೇಕು. ಯಾಕೆ ಅಂದ್ರೆ ತಪ್ಪು ಸರಿ ಅಂತ ಹೇಳಿ ಮಾತಾಡ್ಬೇಕಲ್ಲ, ಮಾತುಕತೆ ಆಡ್ಬೇಕಲ್ಲ. ಇನ್ನೊಬ್ರು ಇದ್ರೇನೆ ಅದು ಒಳ್ಳೆ ತೀರ್ಪು ಬರಕ್ ಸಾಧ್ಯ. ಆದ್ರಿಂದ ಗುಂಡಜ್ಜಿ ಇದಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ನನಗೂ ಅನಿಸ್ತೈತೆ. ಅಯ್ಯೋ ನನಗೆಲ್ಲ ಯಾಕೆ ಬಿಡಲ್ಲ ಸ್ಮಕ್ಕ, ನಾಗಣ್ಣವ್ರು ಒಬ್ಬರೇ ಸಾಕು, ಏನು ಬೇಡ ಇನ್ನೊಬ್ರು ಇನ್ಯಾತಕ್ಕೆ. ಸುಮ್ನಿರ್ ಗುಂಡಜ್ಜಿ, ನೀನು ಇರ್ಬೇಕು, ಇಬ್ರು ಇರ್ಬೇಕು. ಶಂಕರಪ್ಪ ಬೇಡ, ಅವನ ಕಿತ್ತಾಕ್ಬಿಡದೆ. ಅಲ್ಲ, ನ್ಯಾಯ ಹೇಳೋ ಮುಖ್ಯಸ್ಥರು ತಪ್ಪು ಮಾಡಿದ್ರೆ ಅವ್ರು ನಿನ್ನ ನ್ಯಾಯಸ್ಥಾನದ ಕೂಡ್ಸಿರಿ, ಅವರಿಂದ ಒಳ್ಳೆ ತೀರ್ಪು ಬರುತ್ತೆ ಅಂತ ಯಾರು ನಂಬ್ತಾರೆ ಜನಗಳು? ಅದಕ್ಕೇನೆ ಈ ಸ್ಥಾನಕ್ಕೆ ನೀನೇ ಸೂಕ್ತವಾದವಳು. ಏನ್ ತಿಮ್ಮಜ್ಜಿ, ಗುಂಡಜ್ಜಿನ ನಾಗಣ್ಣ ಜೊತೆಗೆ ನ್ಯಾಯ ಹೇಳಕ್ಕೆ ಮುಖ್ಯಸ್ಥರನ್ನ ಮಾಡ್ತಾ ಇದ್ದೀವಿ, ನಿನ್ಗೆ ಒಪ್ಕೆನಾ? ಹೌದೇನಿಲ್ಲ ಸ್ಪಕ್ಕ, ಒಳ್ಳೆ ಕೆಲಸ ಮಾಡಿದ್ರ. ತಗ ಆ ಶಂಕರನ್ನ ಕೂಣಿಸಿ ತಪ್ಪು ಮಾಡಿದ್ವಿ ಅನ್ಸುತ್ತೆ ನಾವು ಅವಾಗ. ಅವನೇ ತಪ್ಪು ಮಾಡವನಿ, ಅವನ್ನ ಇಟ್ಕೊಂಡು ಇನ್ನೇನ್ ಮಾಡ್ಬೇಕಾಗೈತೆ? ಗುಂಡಜ್ಜಿನೇ ಮಾಡ್ರಿ. ತಿಮ್ಮಜ್ಜಿನೇ ಮಾಡ್ರಿ ಲಸ್ಮಕ್ಕ, ನಾನ್ ಬೇಡ. ತಿಮ್ಮಜ್ಜಿ ನಿನ್ನೆ ಮಾಡ್ರಿ ಅಂತ ಹೇಳ್ತೈತಿ ಗುಂಡಜ್ಜಿ, ಏನ್ ಹೇಳ್ತೀಯ? ಅಯ್ಯೋ ಬ್ಯಾಡ ಕಣ್ತಾಯಿ, ನನಗೆ ಒಂದಿಟ್ಟು ಕಿವಿ ಬೇರೆ ಮಂದ. ಅಲ್ಲಿ ಎಲ್ಲ ನಾ ಹೇಳೋದು ಕೇಳೋದು ನನಗೆ ಸರಿಯಾಗಿ ಅರ್ಥವಾಗಲ್ಲ. ಆಮೇಲೆ ತಿರುಗಿ ನನಗೆ ಎಡವಟ್ ಮಾಡಿದ ಕಷ್ಟ. ಸುಮ್ನಿರ್, ನನಗೆಲ್ಲ ಏನು ಬೇಡ. ಅದು ಅಲ್ದೇನೆ ನನಗೆ ಅಷ್ಟೆಲ್ಲ ಏನು ಇದಿಲ್ಲ, ಬರೋದು ಹೋಗೋದು ಗೊತ್ತಾಗಲ್ಲ. ಗುಂಡಮ್ಮ ಆದ್ರೆ ಚೆನ್ನಾಗಿ ಕೇಳ್ತಾಳೆ. ನನಗೂ ಗುಂಡಮ್ಮನೆ ಆಗ್ಲಿ ಎಂಬುದೇ ಆಸೆ. ನಾನು ಬೇಡ. ನನಗೆ ಮೊದ್ಲೇ ಕಾಡ್ ದೂರ, ಆಮೇಲೆ ಏನಾನ ಬೇರೆ ಏನಾನ ಕೇಳಿಸ್ಕೊಂಬೋದು, ಇನ್ನೇನಾನ ತೀರ್ಪು ಕೊಡೋದು ಎಡವಟ್ಟಾಗದ್ ಬೇಡ. ಸುಮ್ನಿರ್. ಗುಂಡಮ್ಮನೇ ಸರಿಯಾದಳು ಇದಕ್ಕೆ. ಓ ಸರಿ ಆಯ್ತು ಗುಂಡಜ್ಜಿ, ನೀನೇ ಹೇಳು. ನಮ್ಮ ಸುಮ್ನೆ ಒಪ್ಕ. ಅಷ್ಟೇನೆ ನಾನು ಹೇಳ್ತಾ ಇದ್ದೀನಿ. ನಾಗಣ್ಣನ ಜೊತೆಗೆ ನೀನು ಕುಕ್ಕ ಪಂಚಾಯತಿ ಮುಖ್ಯಸ್ಥಿಯಾಗಿ. ಶಂಕರಪ್ಪ ಬೇಡ ಇನ್ ಮೇಲೆ. ಏನ್ ಗುಂಡಜ್ಜಿ, ಇದಕ್ಕೆ ಒಪ್ಪಿಗೆ ಇತ್ತಾನೆ? ಹೇಳ್ಬಿಡು ನೀನು. ಒಪ್ಕೊಳ್ಳಿ ಗುಂಡದ ಅಕ್ಕ, ನಮ್ದು ಎಲ್ಲ ಇಷ್ಟೊಂದು ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ಒಪ್ಪಿಗೆ ಇದೆ, ಹೇಳಿ ನಿಮ್ದಕ್ಕೆ ಏನು ಅಂತ. ಸರಿ ನಮ್ಮ, ನೀವೆಲ್ಲ ಇಷ್ಟು ಕೇಳ್ಕೊಂತ ಇದ್ರಿ ಅಂತಾನ ಒಪ್ಕೊಂತೀನಿ. ಸರಿ ಆಯ್ತು ಬಿಡು. ಸರಿ, ಇನ್ಮೇಲೆ ನ್ಯಾಯ ಪಂಚಾಯತಿ ಮಾಡಕ್ಕೆ ನಾಗಣ್ಣವ್ರ ಜೊತೆಗೆ ಗುಂಡಜ್ಜಿ ಅವರು ಇರ್ತಾರೆ ಅಂತ ಈ ಮೂಲಕ ತಿಳಿಸ್ತಾ ಈ ಸನ್ಮಾನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಲ್ಲಿಗೆ ಹಾಜರಾಗಿ ಸನ್ಮಾನ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.